ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಸಂಕ್ರಾಂತಿ ಭಾರತದ ಪಾಲಿಗೆ ಒಂದಷ್ಟು ಶುಭ ಸೂಚನೆಗಳನ್ನು ಹೊತ್ತು ತಂದಿದೆ. ಚೀನಿ ವೈರಾಣುವಿನ ಕಾರಣದಿಂದ ಕುಸಿದು ಹೋಗಿದ್ದ ಭಾರತದ ಅರ್ಥವ್ಯವಸ್ಥೆಯನ್ನು ಮೇಲೆತ್ತೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ತನ್ನ ಒಡೆತನದಲ್ಲಿರುವ ಏರೋಸ್ಪೇಸ್ ಕಂಪನಿ HAL ಅನ್ನು ಮುಚ್ಚಿಬಿಡುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಿರೋ ಹೊತ್ತಲ್ಲೇ ಆ ಕಂಪನಿಗೆ 48,000 ಕೋಟಿಯಷ್ಟು ಆರ್ಡರ್ ಕನ್ಫರ್ಮ್ ಮಾಡಿರೋ ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತಕ್ಕೆ ಮುನ್ನುಡಿ ಬರೆದಿದೆ. ಹಾಗಾದರೆ ಏನಿದು 48,000 ಕೋಟಿಯ ಕಥೆ? HAL ಯಾಕೆ ಇವತ್ತಿಗೂ ಭಾರತಕ್ಕೆ ಅತಿ ಮುಖ್ಯ ಅನ್ನಿಸ್ತಾ ಇದೆ? ಇಷ್ಟಕ್ಕೂ ಈ 48,000 ಕೋಟಿ ರೂಪಾಯಿಗೆ ಕೇಂದ್ರ ಕೊಂಡ್ಕೊಳ್ಳೋದಕ್ಕೆ ಹೊರಟಿರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಬನ್ನಿ. HAL ಅದು ಭಾರತದ ಹೆಮ್ಮೆ. ಅದರಲ್ಲೂ ಕರ್ನಾಟಕದ ಪಾಲಿಗೆ HAL ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರೋ ಸಂಸ್ಥೆ. HAL ಬಗ್ಗೆ ಈ ಹಿಂದೊಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಸ್ನೇಹಿತರೆ, ಕೇಂದ್ರ ಸರ್ಕಾರಕ್ಕೆ HAL ಅನ್ನು ಮುಂದುವರಿಸೋ ಉದ್ದೇಶ ಇಲ್ಲ. ಅವರು ಅದನ್ನು ಮುಚ್ಚಿಬಿಡ್ತಾರೆ ಅಥವಾ ಅದನ್ನು ಖಾಸಗೀಕರಣ ಮಾಡಲಾಗತ್ತೆ ಅನ್ನೋ ಸಾಕಷ್ಟು ಊಹಾಪೋಹಗಳ ನಡುವೆ HAL ಸಾವಿರಾರು ಕೋಟಿ ರೂಪಾಯಿಗಳ ಆರ್ಡರನ್ನು ಪಡ್ಕೊಂಡಿದ್ದು ಹೇಗೆ? ಇದು ಸಹಜವಾಗಿ ಎಲ್ಲರನ್ನ ಕಾಡೋ ಪ್ರಶ್ನೆ. ಆದರೆ ಅದಕ್ಕೆ ಉತ್ತರ ಹುಡುಕೋದು ಕಷ್ಟ ಏನಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತಕ್ಕೆ HAL ಅನ್ನು ಬಿಟ್ಟರೆ ಬೇರಿನ್ಯಾವ ಪರ್ಯಾಯ ವ್ಯವಸ್ಥೆಯೂ ಇಲ್ಲ. ಖಾಸಗಿ ವಲಯದಲ್ಲಿ ಟಾಟಾ ಮಹೇಂದ್ರಗಳಿದ್ದರೂ ಭಾರತಕ್ಕೆ ಬೇಕಾಗಿರುವ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಅವರಿಗೆ ಅನುಭವ ಕಡಿಮೆ. ಇನ್ನು ರಿಲಯನ್ಸ್ ಇನ್ನು ಭ್ರೂಣಾವಸ್ಥೆಯಲ್ಲಿದೆ. ಅದರಿಂದ ಯುದ್ಧ ವಿಮಾನ ತಯಾರಿಯನ್ನು ಈಗಲೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಸ್ವದೇಶಿ ಕಂಪನಿ ಅಂತ ನಾವು ನೋಡಿದರೆ ಅಲ್ಲಿ ನಮ್ಮ ಕಣ್ಣಿಗೆ ಬೀಳೋದು HAL ಮಾತ್ರ. ಇನ್ನು ಈಗಾಗಲೇ HAL ತನ್ನ ತೇಜಸ್ ಮೂಲಕ ತಾನು ಯುದ್ಧ ವಿಮಾನಗಳನ್ನು ತಯಾರು ಮಾಡಬಲ್ಲೆ ಅನ್ನೋದನ್ನು ಸಾಬೀತು ಕೂಡ ಮಾಡಿದೆ. HAL ಭಾರತದ ಆತ್ಮನಿರ್ಭರತೆಗೆ ಈಗ ಅತ್ಯವಶ್ಯಕ. ಹೀಗಾಗಿಯೇ ಅದು ರಕ್ಷಣಾ ಇಲಾಖೆಯ ಅತಿದೊಡ್ಡ ಡೀಲನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಸಂಪುಟ ಸಮಿತಿ 83 ತೇಜಸ್ಸುಗಳನ್ನು HALನಿಂದ ಖರೀದಿ ಮಾಡೋ ಒಪ್ಪಂದಕ್ಕೆ ಅನುಮತಿ ಕೊಟ್ಟಿದೆ. ಹಾಗೆ ನೋಡಿದರೆ ಈ ಒಪ್ಪಂದ ಯಾವತ್ತೂ ಆಗಬೇಕಿತ್ತು, ಆದರೆ ನಾನಾ ಕಾರಣಗಳಿಂದಾಗಿ ಅದು ನೆನೆಗುದಿಗೆ ಬೀಳುತ್ತಲೇ ಬಂದಿತ್ತು. ಈಗ ಒಪ್ಪಂದಕ್ಕೆ ಸಮ್ಮತಿ ಸಿಕ್ಕಿದೆ. ಇಲ್ಲಿ HAL 73 ಯುದ್ಧ ವಿಮಾನಗಳನ್ನು ಹಾಗೂ 10 ತರಬೇತಿ ವಿಮಾನಗಳನ್ನು ನಿರ್ಮಾಣ ಮಾಡಬೇಕು. ಯುದ್ಧ ವಿಮಾನಗಳು ಹಿಂದಿನ ತೇಜಸ್ಗಿಂತಲೂ ಅತ್ಯಾಧುನಿಕವಾಗಿದ್ದು ಅವುಗಳನ್ನು ಮಾರ್ಕ್ 1A ಅಂತ ಗುರುತಿಸಲಾಗ್ತಾ ಇದೆ. ಈ ಯುದ್ಧ ವಿಮಾನಗಳಲ್ಲಿ ಅತ್ಯಾಧುನಿಕ ರಡಾರ್ ವ್ಯವಸ್ಥೆ, ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ, ಎಲೆಕ್ಟ್ರಾನಿಕ್ ವಾರ್ಫೇರ್ ಸ್ಯೂಟ್, ಏರ್ ಟು ಏರ್ ರೀಫಿಲಿಂಗ್ ವ್ಯವಸ್ಥೆ ಇವೆಲ್ಲವುಗಳನ್ನು ಒಳಗೊಂಡ ವಿಮಾನಗಳನ್ನು HAL ತಯಾರು ಮಾಡಿ ಕೊಡಬೇಕು. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ, ಈ ಹಿಂದೆ ಭಾರತ ನಿರ್ಮಾಣ ಮಾಡಿದ್ದ ತೇಜಸ್ ಯುದ್ಧ ವಿಮಾನಗಳಲ್ಲಿ 50% ಭಾಗ ಮಾತ್ರ ಸ್ವದೇಶಿಯಾಗಿರ್ತಾ ಇತ್ತು. ಆದರೆ ಈಗ ನಿರ್ಮಾಣವಾಗುವ ಮಾರ್ಕ್ 1A 60%ಕ್ಕೂ ಹೆಚ್ಚು ಭಾಗ ಸ್ವದೇಶಿ ವಸ್ತುಗಳಿಂದ ಕೂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಯುದ್ಧ ವಿಮಾನ ತಯಾರಿಯ ಆರ್ಡರ್ ಕೇವಲ HALಗೆ ಮಾತ್ರ ಅಲ್ಲ, ದೇಶದ ಸಾಕಷ್ಟು ಉದ್ಯಮಿಗಳಿಗೆ ಇದು ಲಾಭವನ್ನು ತಂದುಕೊಡುತ್ತೆ. ಭಾರತದ ಅರ್ಥವ್ಯವಸ್ಥೆಯನ್ನು ಸುಧಾರಿಸಿಕೊಳ್ಳೋದಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಇದೊಂದು ಆರ್ಡರ್ನಿಂದ ಸುಮಾರು 500ಕ್ಕೂ ಹೆಚ್ಚು ಸಂಸ್ಥೆಗಳು, ಅದರಲ್ಲೂ MSMEಗಳು ಅನುಕೂಲವನ್ನು ಪಡ್ಕೊಳ್ಳುತ್ತವೆ. ಒಂದು ಯುದ್ಧ ವಿಮಾನವನ್ನು ತಯಾರು ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗುವ ಎಲ್ಲ ಬಿಡಿ ಭಾಗಗಳನ್ನು HAL ಒಂದೇ ತಯಾರು ಮಾಡ್ಕೊಳ್ಳೋದಿಲ್ಲ. ಆ ಕೆಲಸವನ್ನು ಮಾಡೋದು ನಮ್ಮ ಪೀಣ್ಯ ಸೇರಿದ ಹಾಗೆ ದೇಶದ ನಾನಾ ಭಾಗಗಳಲ್ಲಿನ ಕೈಗಾರಿಕೆಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಚೀನಿ ವೈರಾಣುವಿನ ಕಾಟದಿಂದಾಗಿ ನಮ್ಮ ಕೈಗಾರಿಕೆಗಳ ಪ್ರೊಡಕ್ಷನ್ ಕೂಡ ಕಡಿಮೆಯಾಗಿದೆ, ವಹಿವಾಟುಗಳು ಕುಸಿದಿವೆ. ಕೈಗಾರಿಕಾ ವಲಯ ತೀವ್ರ ನಷ್ಟವನ್ನು ಅನುಭವಿಸುತ್ತಿರೋ ಈ ಸಂದರ್ಭದಲ್ಲಿ HALಗೆ ಸಿಗಲಿರುವ ಈ ಯುದ್ಧ ವಿಮಾನಗಳ ತಯಾರಿಯ ಆದೇಶ ನಮ್ಮ ಕೈಗಾರಿಕಾ ವಲಯವನ್ನು ಪುನಶ್ಚೇತನಗೊಳಿಸುವ ನಿಟ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯಕವಾಗುತ್ತೆ. ಒಂದಷ್ಟು ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತೆ. ಇನ್ನು HAL ಕೂಡ ತನ್ನ ವಾರ್ಷಿಕ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿದೆ. ಈ ಹಿಂದೆ ವರ್ಷಕ್ಕೆ 8 ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತಾ ಇದ್ದ ಸಂಸ್ಥೆ ಈಗ ಪ್ರತಿ ವರ್ಷ 16 ಯುದ್ಧ ವಿಮಾನಗಳನ್ನು ತಯಾರು ಮಾಡೋ ಶಕ್ತಿಯನ್ನು ಪಡ್ಕೊಂಡಿದೆ. ಇನ್ನು ಆದಷ್ಟು ಬೇಗ ಈ ತೇಜಸ್ಸುಗಳನ್ನು ತಯಾರು ಮಾಡಿ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಕಾರ್ಯ ಕೂಡ ನಡೆಯಲಿದೆ. ಈ ಒಪ್ಪಂದಕ್ಕೆ ಮಾರ್ಚಲ್ಲಿ ಅಧಿಕೃತವಾಗಿ ಸಹಿ ಬೀಳಬಹುದು ಅಂತ ಹೇಳಲಾಗ್ತಾ ಇದ್ದು, ವಾಯುಪಡೆ ಮತ್ತು HALನ ಅಧಿಕಾರಿಗಳು ಈ ಒಪ್ಪಂದವನ್ನು ಮಾಡಿಕೊಳ್ತಾರೆ. 2024ರ ಒಳಗೆ ಯುದ್ಧ ವಿಮಾನಗಳು ವಾಯುಪಡೆಗೆ ಸೇರ್ಪಡೆಯಾಗ
ಬಳಕೆಯಾಗುತ್ತವೆ ಮತ್ತು MiG-21 ಸ್ಥಾನವನ್ನ ಇವು ತುಂಬಲಿವೆ ಅನ್ನೋ ವಿಶ್ವಾಸವನ್ನ ವಾಯುಪಡೆಯ ಅಧಿಕಾರಿಗಳು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಈ ಆದೇಶ HAL ಅನ್ನ ಮುಚ್ಚಿಬಿಡ್ತಾರೆ, ಖಾಸಗಿಯವರಿಗೆ ಮಾರಾಟ ಮಾಡ್ತಾರೆ ಅನ್ನೋ ಊಹಾಪೋಹಗಳಿಗೆ, ವದಂತಿಗಳಿಗೆ ಸದ್ಯಕ್ಕೆ ತೆರೆ ಎಳೆಯುವ ಹಾಗೆ ಮಾಡಿದೆ. ಇನ್ನು ಪ್ರತಿಯೊಂದು ತೇಜಸ್ ಮಾರ್ಕ್ 1A ಯುದ್ಧ ವಿಮಾನದ ಬೆಲೆ ಸುಮಾರು 500 ಕೋಟಿಯಷ್ಟು ಆಗಲಿದೆ. ಹೀಗಾಗಿ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಪೈಪೋಟಿಯನ್ನು ಕೊಡಬಹುದು. ಹಾಗಾಗಬೇಕು ಅಂದರೆ ಮೊದಲು ಈ ಯುದ್ಧ ವಿಮಾನಗಳು ತಯಾರಾಗಿ ನಮ್ಮ ವಾಯುಪಡೆಯನ್ನು ಸೇರಬೇಕು. ಆನಂತರ ವಿದೇಶಿ ಮಾರುಕಟ್ಟೆಯಲ್ಲಿ ಸ್ಪರ್ಧೆಗೆ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ರಕ್ಷಣಾ ಉತ್ಪಾದನೆಗೆ ಸಂಬಂಧಿಸಿದ ಸಂಸ್ಥೆಗಳು ಬಲಿಷ್ಠವಾಗಿರಬೇಕು ಹಾಗೂ ಅವುಗಳ ಮೇಲೆ ಸಂಪೂರ್ಣವಾಗಿ ಸರ್ಕಾರದ ಹಿಡಿತ ಕೂಡ ಇರಬೇಕು. ನಮಗೆ ಬೇಕಾದ ಆಯುಧಗಳನ್ನು ನಾವೇ ತಯಾರು ಮಾಡಿಕೊಳ್ಳೋ ಮೂಲಕ ವಿದೇಶಗಳ ಅವಲಂಬನೆಯನ್ನು ನಾವು ಕಡಿಮೆ ಮಾಡಿಕೊಳ್ಳೋ ಹಾಗಾಗಬೇಕು. ಅದಕ್ಕೆ HAL-ನಂಥ ಸಂಸ್ಥೆಗಳ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಹೆಚ್ಚಿಸುವ ಕೆಲಸ ಕೂಡ ನಡೀಬೇಕಿದೆ. ಮುಂದೆ ಅದು ಕೂಡ ಆಗಬಹುದು ಅನ್ನೋ ವಿಶ್ವಾಸ ಭಾರತದ್ದು. ಸ್ನೇಹಿತರೆ, ಇದು HAL ಜೊತೆ ಮಾಡ್ಕೊಳ್ತಾ ಇರುವ 48,000 ಕೋಟಿ ರೂಪಾಯಿಗಳ ಒಪ್ಪಂದದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.